ಆರೋಪ ಹೊತ್ತು ಕೆಲಸ ಮಾಡುತ್ತಿರುವ ತಹಶೀಲ್ದಾರ್ ಅಧಿಕಾರಿಗಳಿಗೆ, ಆರೋಪ ಹೊತ್ತು ತಹಶೀಲ್ದಾರ್ ಅಧಿಕಾರಿಗಳಿಗೆ ಬೆಕ್ಕೆ ಬೆಕ್ಕು ನ್ಯಾಯ ಬೇಕು, ಬೆಕ್ಕೆ ಬೆಕ್ಕು ನ್ಯಾಯ ಬೇಕು, ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಕಿತ್ತೂರು ಕನ್ನಡ ಸೇನೆಗೆ, ಜಯವಾಗಲಿ. ಕಿತ್ತೂರು ಕನ್ನಡ ಸೇನೆಗೆ ಜಯವಾಗಲಿ. ಇವತ್ತಿನ ದಿವಸ ತಹಶೀಲ್ದಾರ್ ಆಫೀಸಿನಲ್ಲಿ ಕೆಲಸವನ್ನು ಮಾಡುತ್ತಿರುವ ಬೆಳಗಾವಿಯಲ್ಲಿ ಕೆಲಸ ಮಾಡುತ್ತಿರುವ ತಹಶೀಲ್ದಾರ್ ಆಫೀಸಿನಲ್ಲಿ ನೀರಿಗೆ ಶರಣಾದ ವ್ಯಕ್ತಿಯನ್ನ ನಾವೆಲ್ಲರೂ ನೋಡಿದ್ದೇವೆ. ಇವತ್ತು ಅವರ ನೇರ ಆರೋಪ ಇಲ್ಲಿ ಕೆಲಸ ಮಾಡುತ್ತಿರುವ ತಹಶೀಲ್ದಾರ್ ಮೇಲೆ ಇತ್ತು. ಇವತ್ತು ತಹಶೀಲ್ದಾರ್ ಅವರು ಆಂಟಿಸೆಪ್ಟರಿ ಬೇಲ್ ತೆಗೆದುಕೊಂಡು ಬಂದು ಇವತ್ತು ಕೆಲಸ ಮಾಡ್ತಾ ಇರೋದು ಇದು ಖೇದಕರ ಸಂಗತಿ. ಇದನ್ನ ಕಿತ್ತೂರು ಕರ್ನಾಟಕ ಸೇನೆ ಖಂಡಿಸ್ತಾ ಇದ್ದೇವೆ. ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾವತ್ತು ಕೂಡ ಯಾವ ಆರೋಪವನ್ನ ಒಬ್ಬ ವ್ಯಕ್ತಿ ಹೊತ್ಕೊಂಡಿರ್ತಾನೆ, ಇವತ್ತು ನೋಡ್ರಿ ನೀವು, ಯಾವತ್ತು ಒಬ್ಬ ಸಾರ್ವಜನಿಕರ ಮೇಲೆ ಯಾವ್ದಾದ್ರು ಒಂದು ಆರೋಪವಾದರೆ ನಾವು ಪಾಸ್ಪೋರ್ಟ್ ತೆಗಿಸ್ತೇವೆ ಸರ್ ಅಂತ ಹೇಳಿದ್ರೆ ನಾವು ಪಾಸ್ಪೋರ್ಟ್ ಕೊಡೋದಿಲ್ಲ, ಯಾಕಂದ್ರೆ ನಿಮ್ಮ ಮೇಲೆ ಆರೋಪ ಇದೆ, ಪಾಸ್ಪೋರ್ಟ್ ಕೊಡೋಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತು ಏನು ತಹಶೀಲ್ದಾರ್ ಮೇಲೆ ಆರೋಪ ಇದ್ದಾಗ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ತಿಳಿತಾ ಇಲ್ಲ. ಅದಕ್ಕಾಗಿ ಕೂಡಲೇ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅವರನ್ನ ವಜಾಗೊಳಿಸಿ ಅವ್ರ ಕೆಲಸವನ್ನು ನಿರ್ವಹಿಸೋರನ್ನ ವಜಾಗೊಳಿಸಬೇಕಂತೇಳಿ ಕಿತ್ತೂರು ಕರ್ನಾಟಕ ಸೇನೆ ಆಗ್ರಹ ಮಾಡ್ತೀವಿ. ಈಗೇನು ಮಾಡೋರಿ? ಹೋರಾಟ ಮಾಡ್ತೇವೆ ಸರ್, ಅವ್ರು ವಜಾ ಮಾಡೋಣ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ, ಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕಿತ್ತೂರು ಕರ್ನಾಟಕ ಸೇನೆ ಹಮ್ಮಿಕೋತೀವಿ. ನಮ್ಮ ಹೆಸರು ಶಿವಾನಂದ್ ಕೊಡ್ತಾರೆ. ಬೆಕ್ಕೆ ಬೆಕ್ಕು ನ್ಯಾಯ ಬೇಕು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಬೆಕ್ಕೆ ಬೆಕ್ಕು ನ್ಯಾಯ ಬೇಕು, ಬೆಕ್ಕೆ ಬೆಕ್ಕು ನ್ಯಾಯ ಬೇಕು. ಕಿತ್ತೂರು ಕರ್ನಾಟಕ ಸೇನೆಗೆ, ಜಯವಾಗಲಿ. ಕಿತ್ತೂರು ಕರ್ನಾಟಕ ಸೇನೆಗೆ ಜಯವಾಗಲಿ. ಬೆಕ್ಕೆ ಬೆಕ್ಕು ಬೇಕು, ಬೆಕ್ಕೆ ಬೆಕ್ಕು ಮೈಕ್ ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ. ಬಂದ್ಕಲ್ಲ ಪಬ್ಲಿಕ್ ಸಲುವಾಗಿನ ನಾವು ಮಾಡತ್ತೇವಲ್ರಿ, ಬೇರೆ ಪದ್ಧತಿ ನೇಮಕ ಮಾಡಂತ ಕೂತ್ರೆ ನಾವು ಯಾಕೆ ಬಂದೇವ್ರಿ? ನಾವು ಅಂತ ಬಂದಿರ್ತೈತಿ ಸರ್, ಹೊಸ ತಹಶೀಲ್ದಾರ್ ಬೇರೆದವ್ರು ನೇಮಕ ಆಗ್ಬೇಕು. ಹಳಿ ತಹಶೀಲ್ದಾರ್ ಬ್ಯಾಡ ಅವ್ರು ಹೋಗಿದಾರ ಹೊರಗೆ, ಅವ್ರು ಹೋಗ್ಲಿ. ಹಳಿಕೊಂಡು ಹೋಗ್ಯಾರ, ಯಾರ್ಯಾರು ತಪ್ಪು ಮಾಡ್ಯಾರ ಹೋಗ್ಯಾರ, ಹೋಗ್ಲಿ. ಬೇರೆದವ್ರು ಆಯ್ಕೆ ಮಾಡಿದ್ರಲ್ಲ, ಗುಡಿಯ ದೇವ್ರೇ ಇಲ್ಲ, ನಮ್ಮನ್ನು ಹೊರಗತ್ತೈತಿ. ದೇವ್ರೇ ಇಲ್ಲ ಗುಡಿಯದ ಏನ್ಗೆ ಮಾತಾಡ್ಕೊಂಡು ದೇವ್ರದ